ಬಳ್ಳಾರಿ ಬ್ಯಾನರ್ ಗಲಾಟೆ ತಣ್ಣಗಾಯ್ತು ಅನ್ನುವಷ್ಟರಲ್ಲಿ ಈಗ ಬೆಂಬಲಿಗರ ಗುದ್ದಾಟ ಮತ್ತೆ ಸದ್ದು ಮಾಡ್ತಾ ಇದೆ. ನಾಗೇಂದ್ರ ಬೆಂಬಲಿಗರಾದ ಅಲಿಖಾನ್ ವರ್ಸಸ್ ಆಸೀಫ್ ಬೀದಿ ಕಾಳಗ. ಇದು ಒಂದು ಟ್ರಸ್ಟ್ನ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರುವಂತಹ ಸಂಘರ್ಷ. ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ನ ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಳಗ ಶುರುವಾಗಿದೆ. ಸೋಷಿಯಲ್ ಮೀಡಿಯಾ ವಾರ್ನಿಂದ ಆರಂಭವಾದಂತಹ ಜಗಳ ಇದು ಸದ್ಯ ಕಚೇರಿ ಮೇಲಿನ ದಾಳಿಯವರೆಗೂ ಕೂಡ ಬೆಂಬಲಿಗರ ಗುದ್ದಾಟ ತಿರುಗಿದೆ. ಟ್ರಸ್ಟ್ ಕಚೇರಿ ಮೇಲೆ ಅಲಿಖಾನ್ ಬೆಂಬಲಿಗರು ದಾಳಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಆಪ್ತ ಅಲಿಖಾನ್ ಹಾಗೂ ಶಾಸಕ ನಾಗೇಂದ್ರ ಅವರ ಬೆಂಬಲಿಗ ಕಾರ್ಪೊರೇಟರ್ ಆಸೀಫ್ ನಡುವಿನ ಮುಸುಕಿನ ಗುದ್ದಾಟ ಈಗ ಬೀದಿಗೆ ಬಂದಿದೆ. ಕಳೆದ 3-4 ತಿಂಗಳಿಂದಲೂ ಕೂಡ ಇದೇ ರೀತಿಯಾಗಿ ಸಂಘರ್ಷಗಳು ನಡೀತಾ ಇತ್ತು. ಅಸಮಾಧಾನ ಸ್ಫೋಟಗೊಂಡಿತ್ತು. ಅಂದರೆ ರೈಸ್ ಆಫ್ ಹ್ಯುಮ್ಯಾನಿಟಿ ಅನ್ನುವಂತಹ ಟ್ರಸ್ಟ್ಗೆ ಸಂಸ್ಥೆಯವರು ಆಸೀಫ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ. ಇದನ್ನ ಸಹಿಸದ ಅಲಿಖಾನ್ ವಿವಿಧ ಗ್ರೂಪ್ಗಳಲ್ಲಿ ಅವಹೇಳನ ಮಾಡಿರ್ತಾರಂತೆ. ಅವಹೇಳನಕ್ಕಾಗಿ ಮಾತನಾಡುವಂಥದ್ದು ಮಾಡಿರ್ತಾರೆ. ಇದೇ ವಿಚಾರಕ್ಕಾಗಿ ಅಲಿಖಾನ್ ವಿರುದ್ಧ ಆಸೀಫ್ ಕೌಲಬಜಾರ್ ಠಾಣೆಯಲ್ಲಿ ದೂರು ಕೊಟ್ಟಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಟ್ರಸ್ಟ್ ಕಚೇರಿಗೆ ನುಗ್ಗಿ ಅಲಿಖಾನ್ ಬೆಂಬಲಿಗರು ದಾಂಧಲಿಯನ್ನ ಕೂಡ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಟ್ರಸ್ಟ್ ವಿಚಾರ ಎನ್ನಲಾಗ್ತಾ ಇದೆ. ಆದರೆ ಕಾರ್ಪೊರೇಟರ್ ಆಸೀಫ್ ಅಲಿಖಾನ್ ಅವರಿಗೆ ದುಡ್ಡು ಕೊಡೋದಿದೆ, ಇದೇ ಕಾರಣಕ್ಕಾಗಿ ಜಗಳವಾಗಿದೆ ಅನ್ನೋದು ಗೊತ್ತಾಗಿಲ್ಲ. ಆದರೆ ಆಸೀಫ್ ಇದನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ಅಮೌಂಟ್ ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗನಿಗೆ ನಜೀರ್ಗೆ ಫೋನ್ ಮಾಡಿದ್ರು ಆಫೀಸ್ ಕಡೆಯಿಂದ. ರೆಗ್ಯುಲರ್ ಒಬ್ರು ಇದಾರೆ ಫಯಾಜ್ ಅಂತ ಹೇಳ್ಬಿಟ್ಟು ಅವರೇ ಫೋನ್ ಮಾಡ್ತಾರೆ, ತಗೊಂಡ್ ಹೋಗ್ತಾರೆ. ಅಮೌಂಟ್ ಕೊಟ್ಮೇಲೆ ಚೆಕ್ ತಗೊಂತಾರೆ. ಅವತ್ತು ಶುಕ್ರವಾರ ಬೆಳಿಗ್ಗೆ ಕರೆದಿದ್ರು, ಅಮೌಂಟ್ ಕೊಡ್ತೀನಿ ಬಾ ಅಂತ. ನಮ್ಮ ಹುಡುಗ ಚೆಕ್ ತಗೊಂಡು ಹೋಗಿದ್ದ. ಹೋದ್ಮೇಲೆ ಡೈರೆಕ್ಟ್ ಆಗಿ ಏಕಾಏಕಿ ಚೆಕ್ ತಗೊಂಬ ಅಂತಂದ್ರೆ, ಇಲ್ಲ ಅಮೌಂಟ್ ಕೊಟ್ರೆ ನಾನು ಚೆಕ್ ಕೊಡ್ತೀನಿ ಅಂತಂದ್ರೆ, ಇಲ್ಲ ಫಸ್ಟ್ ಚೆಕ್ ಕೊಡು ಅಂತ ಹೇಳಿ ಕೆಸ್ಕೊಂಡು ಅವ್ನಿಗೆ ಹೊಡೆದು ರೊಕ್ಕ ಇಲ್ಲ ಏನಿಲ್ಲ, ಇನ್ನು ಉಳಿದಿರೋದು ಚೆಕ್ ಮತ್ತೆ ಅಗ್ರಿಮೆಂಟ್ ಕಾಪಿ ಎಲ್ಲ ಟೋಟಲ್ ನಮ್ಗೆ ಕೊಟ್ಟು ತಂದು ಕೊಡ್ಬೇಕು. ನಾನು ಯಾವ್ದು ರೊಕ್ಕ ನಿಮ್ಗೆ ಕೊಡಂಗಿಲ್ಲ, ಏನಾಗ್ತದೋ ನೋಡ್ತೀನಿ ಅಂತ ಹೇಳಿ, ನೀನ್ ತಂದು ಕೊಟ್ಟಿಲ್ಲ ಅಂದ್ರೆ ಚೆಕ್ ಮತ್ತೆ ಇದು ಅಗ್ರಿಮೆಂಟ್ ಕಾಪಿ ನಿನ್ ಪ್ರಾಣಕ್ಕೆ ನಿನ್ನ ಜೀವಂತವಾಗಿ ಬಿಡಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದ. ಕೊಟ್ಮೇಲೆ ಅವ್ನು ನಮ್ಮ ಹುಡುಗ ಬಂದು ಹೇಳ್ದ, ಸರ್ ಹಿಂಗ್ ಆಗಿದೆ, ಚೆಕ್ ಕೆಸ್ಕೊಂಡ್ಬಿಟ್ರು, ರೊಕ್ಕ ಕೊಟ್ಟಿಲ್ಲ ಅಂತ. ಅವತ್ತು ಶುಕ್ರವಾರ ಆಯ್ತು. ನಮಾಜ್ ಆದ್ಮೇಲೆ ಮತ್ತೆ ಅವ್ರ ಕಡೆದವ್ರಿಗೆ ನಮ್ಮ ಹುಡುಗ ಇಮ್ರಾನ್ ಅಂತ ಫೋನ್ ಮಾಡ್ದ. ಫೋನ್ ಮಾಡಿ ಯಾಕಪ್ಪ ಹಿಂಗೆಲ್ಲ ಮಾಡಿದ್ರಿ ಅಂದ್ರೆ, ಅಣ್ಣ ನಮಾಜ್ ಆದ್ಮೇಲೆ ಬರೋಣ ಕುಂತ್ ಮಾತಾಡಿ ಸಾರ್ಟ್ ಔಟ್ ಮಾಡಮ್ಮ ಅಂತ. ನಾರ್ಮಲಿ ಹಿಂಗ್ ನಮಾಜ್ ಮಾಡ್ಕೊಂಡು ಆಚೆ ಬಂದ್ಮೇಲೆ ನಮ್ ಜೊತೆ ಇರ್ತಾರ ಎಷ್ಟು ಟೋಟಲ್ 8-10 ಜನ ಇದ್ರು. ಹೋಗಿ ಕುಂತ ಆಫೀಸಲ್ಲಿ ಮಾತಾಡಿವಿ. ಅವ್ರ ಸ್ಟಾಫ್ ಇಬ್ರು. ಅವ್ರಂದ್ರೆ ಇಲ್ಲ ಆಸಿಫ್ ಇಲ್ಲ, ಈಗ ಬೆಂಗಳೂರಿಗೆ ಏನೋ ಹೋಗಾರ, ನಲ್ಪಾಡ್ ಬರ್ತ್ಡೇ ಇದೆ, ಮುಗಿಸ್ಕೊಂಡು